ಪ್ರ್ಯಾಂಕ್ ಮಾಡೋಣ ಅಂತ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಗೈಸ್ ಏನು ಗೊತ್ತಾ, ಈಗ ನಮ್ಮಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ. ಓಕೆನಾ, ನಮ್ಮಮ್ಮಂಗೆ ಹಾವಂದರೆ ಭಯ. ಸರಿನಾ, ಇದು ಅಲ್ಲಿ ಇಟ್ಬಿಟ್ಟು ಮಾಲೂಡಲ್ಲಿ ಹಾವು ಅಂತ ನಮ್ಮಮ್ಮ ಫುಲ್ಲು. ಅದು ಯಾಕೆ ಅಲ್ಲಿ ಯಾಕೆ ಇಡ್ತೀಯ? ಅಲ್ಲಿ ಗೊತ್ತಾಗಲ್ಲ. ಅಷ್ಟು ಅದೆಲ್ಲ ಇಂಟೆನ್ಸ್ ಆಗಿರಲ್ಲ. ಬೇಡ ಆಗ್ಬಿಟ್ರೆ ಭಯ ಆಗುತ್ತೆ. ವಯಸ್ಸಾಗಿರೋರ ಹತ್ರ ಹಂಗೆಲ್ಲ ಆಡಬಾರ್ದು. ಅಲ್ಲಿ ಅದಕ್ಕೆ ಅಲ್ಲೆಲ್ಲೂ ಇಡೋದು ಬೇಡ, ಎಲ್ಲೂ ಇಡೋದು. ಹೌದಾ 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 ಅಂತ ಎದುರ್ಕೊಂತಾರೆ. ಎಲ್ಲೂ ಇಡೋದು ಬೇಡ ನಾನು ಹೇಳ್ತೀನಿ. ಎಸ್ಸೇದೆಲ್ಲ ಮಾಡಬಾರ್ದು. ಕ್ಯೂರಿಯಾಸಿಟಿ ಎಲ್ಲಿ ಗೊತ್ತಾ ಇರೋದು? ಇಲ್ಲ ಇಲ್ಲ ಇಲ್ಲ, ಇದು ಕ್ಯೂರಿಯಾಸಿಟಿ. ಓಕೆನಾ? ಇದು ಆ್ಯಕ್ಚುಲಿ ಏನು ವರ್ಕ್ ಆಗೋದು. ಓಕೆನಾ? ಕ್ಯಾಮ್ರಾ ಸೆಟ್ ಮಾಡಿ. ಬಂದೆ. ನೀವೇ ಮೀನು ಸುಬ್ಬಿ ಇವಾಗ ಫಸ್ಟು ದೊಡ್ಡವರು. ಬಾಮ್ಮ ಬೇಗ ವಾಶ್ರೂಮ್ ಬೇರೆ ಅರ್ಜೆಂಟ್. ನೋಡಿ ಸ್ನಾನ ಮಾಡ್ಸೋಣ. ಅಮ್ಮ ಬಾವ ನಿಂಗೆ ಕಾಯ್ತಿರೋದು. ಒಂದೇ ಒಂದು ಶಾರ್ಟ್ ಸುಬ್ಬಿ ಐತೆ. ಅದು ಅಲ್ಲಿಂದ ಅಲ್ಲಿ ಮ್ಯಾಚ್ ಮಾಡ್ಕೋತೀವಿ. ಒಂದು ನಿಮಿಷ ಇದ್ರಿ, ಬರ್ತಾಳೆ. ಆಫ್ ಮಾಡೋದ್ರಿ ಒಂಚೂರು. ಟೀನಾ ಆಫಾ? ಪಾಪ ಎಷ್ಟು ಕೆಲಸ ಮಾಡ್ತಾನೆ. ರೆಡಿ ಎಲ್ಲ ಏನಾಗೋದು ಬೇಡ. ಹೊಸ್ಲನ್ನ ಗುರು ಇದರಲ್ಲಿ ನೋಡ್ತಾರ. ಮೇಲ್ಗಡೆ ಇದಕ್ಕೆ ಹಾಕಿದಾರೆ ಗೊತ್ತಾ? ಫಸ್ಟು ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅವನೇ ಫಸ್ಟು ಗುರು ನಮಗೆ. ಈಗ ಸೂರ್ಯನೇ ಮೊದಲ ಗುರು. ಕಾಣಿಸೋ ದೇವರು ಸೂರ್ಯನೇ ಎಲ್ಲಾರು ಇದು ಮಾಡೋದು. ಏನಿಲ್ಲ ಕಣ, ಸೂರ್ಯನೇ ಮೊದಲನೇ ದೇವರಲ್ವಾ? ಫಸ್ಟ್ ಅಮ್ಮ ಮೇಲಿದೆಯಲ್ಲಮ್ಮ, ಮೇಲೆ ನೋಡಮ್ಮ, ಇಲ್ಲಿ ಮೇಲೆ ಮೇಲೆ ಫಸ್ಟು ಅದು ಸುಮ್ಮನೆ ಟಚ್ ಮಾಡಿ. ಇಲ್ಲ ಇಲ್ಲ, ನಮಸ್ಕಾರ ಮಾಡ್ಕೊಳ್ಳಿ ಸುಮ್ಮನೆ. ಏನಕ್ಕೂ ಅಮ್ಮ ನ್ಯಾಚುರಲ್ ಆಗಿರಲಿ, ನ್ಯಾಚುರಲ್ಲೇ ಮೇಗಡೆ ನಮಸ್ಕಾರ ಮಾಡ್ಕೊಂಡು ಕೆಳಗಡೆ ಹೊಸಲು ನಮಸ್ಕಾರ ಮಾಡ್ಕೊಂಡು ಬರಬೇಕು ನೀವು. ಹಾಂ, ಅಮ್ಮ ನನ್ನ ನಕ್ಕಮ್ಮ ಮಾಡಿಬಿಡಿ ನೀಟಾಗಿ. ಹಾಂ, ನೈಟಿ ಏನಾಗಲ್ಲ ಕಣಮ್ಮ. ಅಮ್ಮ ನೀವು ರಂಗೋಲಿಗಳನ್ನೆಲ್ಲ ಬಿಟ್ಟಿರ್ತೀರಲ್ಲ, ಅದನ್ನೆಲ್ಲ ನೋಡಿಕೊಂಡು ಎಲ್ಲ 3 ರಂಗೋಲಿ ಹಾಕಿರೋ ರಂಗೋಲಿ ಮುಗಿ. ನೀವು ಅಮ್ಮ ರಂಗೋಲಿಗಳೆಲ್ಲ ಮೇನ್ ಕಣಮ್ಮ. ಎಲ್ಲ ಹಾಳಾಗೋಯ್ತೀರ, ಹಾಳಾಗಿ ಎಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರ. ನಮ್ಮ ಅಕ್ಕ ನಮ್ಮ ಮನೆಗೆ ಬಂದ ತಕ್ಷಣ ಒಂದು ನನಗೆ ನಾನು ಬರೋಕ್ಕೂ ಮುಂಚೆ ನಮ್ಮ ಅಕ್ಕ ನನಗೆ ಒಂದು ಜ್ಞಾಪಕ ಆಗುತ್ತೆ ಬಾಬಾ, ಒಂದು ಸಾಂಗ್ ಜ್ಞಾಪಕ ಆಗುತ್ತೆ. ನಾವು ಜಲ್ದಿ ಬಂದ್ರೆ ಬೀಳ್ತಿದೆ ಈಗ ಅನ್ನೋದಕ್ಕೆ. ನಾವು ಜಲ್ದಿ ಬಂದ್ರೆ ಜಲ್ದಿ ಯಾಕೆ ಬಂದ್ರಿ ಅಂತೀರಾ, ಚೂರು ಲೇಟಾಗಿ ಬಂದ್ರೆ ಲೇಟಾಗಿ ಯಾಕೆ ಬಂದ್ರಿ ಅಂತೀರಾ, ಹೇಳಿದ್ದು ಟೈಮಿಗೆ ಬಂದ್ರೆ
ಏನಿವತ್ತು ಕರೆಕ್ಟ್ ಟೈಮ್ಗೆ ಬಂದ್ರಿ ಅಂತೀರಾ? ಇದಕ್ಕೆ ಮೀಟಿಂಗ್ ಆಗ್ಬೇಕು, ಒಂದು ಮೀಟಿಂಗ್ ಆಗ್ಬೇಕು. ಇದಕ್ಕೆ ರಿಯಾಕ್ಷನ್ ಏನವ? ನನಗೆ ಏನೂ ಇಲ್ಲ, ಸುಮ್ಮನೆ ಅವನೇನೋ ಹೇಳ್ತಾನೆ. ಓ, ಅವನ್ ಸಿಂಗಿಂಗ್ ಸ್ಕಿಲ್ನ ನಮ್ಮ ಕ್ಲಾಸಲ್ಲಿ ತೋರಿಸ್ತಾವನೆ. ಅರ್ಜುನ್ ಜೂನಿಯರ್ ಸರ್, ಹರಿಕೃಷ್ಣ ಓಹೋ, ನೀಟಾಗಿ ಕಟಿಂಗ್ ಮಾಡಿಸ್ಕೊಂಡು ಕೂದಲು ಬಾಸ್ಕೊಂಡು ಲುಕ್ ಕೊಡ್ತಾ ಇರೋದು ನಮ್ಮ ಧ್ರುವ ತಾರೆ ಇದಾಕೊಂಡು ಏನದು ಪುಲವರ್ ಹಾಕ್ಕೊಂಡು ಫಾಲೋ ಮಾಡಿ ಅಂತ. ಅಯ್ಯೋ ಓಹೋ, ಅದು ಹೆಂಗ್ ಗೊತ್ತಾ ಪಾಪ, ಚೆನ್ನಾಗಿ ಕಾಣಿಸ್ತೈತೆ, ಕೂದಲೆಲ್ಲ ಬುಸ್ಕೊಂಡು ಎಲ್ಲ ಮಾಡ್ಕೊಂಡು ಈಗ ಹುಡುಗಿರು ಹಂಗೆ ರಾಶಿ ಓಡಿ ಬಂದ್ಬಿಡ್ತಾರೆ, ಫಾಲೋ ಮಾಡಿಬಿಡ್ತಾರೆ. ಓಕೆ, ಈಗ ಈ ಒಂದು ವರ್ಷ ಶುರು ಮಾಡಿರ್ತಾನೆ, ಈಗ ಫೋನ್ ಎತ್ಕೊಂಡ್ಬಿಡ್ತಾನೆ. ನೀ ತಗೊಂಬಿಟ್ಟು ಈಗ ಕುತ್ಕೊಂಡು ಈಗ ಒಂದು ವ್ಲಾಗ್ ಕಂಟಿನ್ಯೂ ಮಾಡ್ತಾನೆ. ಈಗ ನನ್ನ ಬಾಮ ಇದಂಗೆ ನನ್ನ ಅಳಿಯಂಗೆ ನಾನು ಇದು ಗಿಫ್ಟ್ ಕೊಟ್ಟಿದ್ದು ಆವಾಗ. ಅದು ಚೆನ್ನೈಗೆ ಕರ್ಕೊಂಡೋಗಿ ಒಂದು ಅಂಗಡಿಗೆ ಒಂದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಕಣವ ಟಾಯ್ಸ್ ಅಲ್ವಾ, ಎಷ್ಟು ಕ್ವಾಲಿಟಿ ಆಗಿದೆ. ಅಪ್ಪು ಪ್ಲೀಸ್ ಕಣ, ಅದೇನು ರಿಯಲ್ ಅದೇನು ಕಚ್ಬಿಡುತ್ತಮ್ಮ. ಇಷ್ಟ ಆಗಲ್ಲ. ಅದೇನು ರೆಪ್ಟೈಲ್ಸ್ ದೊಡ್ಡದು ಕಣೆ ಅದು. ಸಾರಿ, ಡೈನೋಸರಸ್. ಇದು ಪಲ್ಲಿ ಆ ಥರದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಹಂಗ ಅಂತಿದ್ರು. ಏನು ಇದಕ್ಕೆ ಏನಂತೀರಾ? ನಾನು ಇದ್ದೀನಿ ತಾಯಿ ಹೆಂಗ್ರಿ ನನಗೆ ಭಯ ಆಗುತ್ತಲ್ಲ. ನಾನು ಈ ರಿಯಾಕ್ಷನ್ ಪಾಪ, ಅದೊಂದು ತಾಯಿ ಪಾಪ ಪಾಪ. ಹೆಣ್ಣು ಮಕ್ಕಳು ಸೆನ್ಸಿಟಿವ್ ಆಗ್ಬಿಟ್ಟಿರ್ತಾರೆ ಪಾಪ, ವಯಸ್ಸು ಆಗ್ತಾ ಆಗ್ತಾ. ಅದೇನೋ ಅದರ ಬಾಲ ಅದೆಲ್ಲ ಆಮೇಲೆ ಅದು ತಿನ್ನೋದು ಚೂಪಿಗೆ ಒಂಥರ ವಿಕಾರವಾಗೈತಲ್ಲ. ನಾನೇ ಹೇಳಿಲ್ಲ ಇದೊಂಥರ ಐತೆ ನೋಡಕ್ಕೆ ಅಂತ. ಹೆಣ್ಮಕ್ಳಿಗೆ ಅದೆಲ್ಲ ಜಿರಳೆ ಏನಕ್ಕೆ ಎದುರ್ಕೊಂತಾರೆ? ನಾನು ಎಷ್ಟು ಎದುರ್ಕೊಂತೀನಿ. ಜಿರಳೆ ಕಡೆ ಅದು ಅಂತ ಅಂತೀರಾ ನೀವು, ಬಟ್ ಭಯ. ಅಯ್ಯೋ ಏನು ಪ್ರ್ಯಾಂಕ್ ಮಾಡಕ್ ಹೋದ್ರೆ ಪ್ರ್ಯಾಂಕ್ ಆಗ್ಬಿಡ್ತಾರೆ. ಹಂಗೆ ಆ ಕಿಚನ್ ನೋಡಿ ನಾವೇ ನಮ್ಮ ಪಪ್ಪ ಬರಲೇ ಇಲ್ಲ. ಐ ಆಮ್ ಗ್ರೂಟ್. ಆನೋ ಇದ್ದಕ್ಕೆ ಒಂಥರ ಇದು ಮಾಡ್ಕೊಂಡು ಆನ ಮತ್ತೆ ಮಾತಾಡ್ತಾವನಮ್ಮ. ಮತ್ತೆ ಯಾಕೆ ಎಸ್ದ ಏನು ಮಾಡ್ದ ಗೊತ್ತಾ ಪಾಪ, ಅಲ್ಲಿ ಎತ್ಕೊಂಡಿಲ್ಲಿ ನಿಂತ್ಕೊಂಡೆ ಅಂಬ ಅಂತೆ. ಈಗ ಇವೆರಡು ಟಾಯ್ನ ನಮ್ಮ ಮನೆಗೆ ಎತ್ಕೊಯ್ತಾ ಇದ್ದೀವಿ. ಸುಬ್ಬಿಗೆ ಈ ಬಾಲ ನೋಡಿದ್ರೆ ಆಯ್ತಲ್ವಂತೆ, ಸೊ ಹಾಗಾಗಿ ಎತ್ಕೊಂಡು ಹೋಗ್ತಾ ಇದೀವಿ.